ನಿತ್ಯಾನಂದರು ನಮ್ಮ ಹಿರಿಯರ ಮನೆಯಲ್ಲಿ ಸಾಧಾರಣ 2-2.5 ವರ್ಷ ಮನೆಯಲ್ಲೇ ಇದ್ದರು. ಆವಾಗ ಒಂದು ಕಾಲ ಅಂದರೆ ನನ್ನ ತಂದೆಯ ಅಕ್ಕ ಅವರ ಮದುವೆ ಸಮಯದಲ್ಲಿ ಇಲ್ಲಿ ಮನೆಯಿಂದ ನಮ್ಮ ಬಂಡಸಾಲೆಯವರೆಗೆ ದೊಡ್ಡ ಚಪ್ಪರ ಹಾಕಿದ್ರಂತೆ. ಆಗ ನಿತ್ಯಾನಂದರನ್ನು ನೀವು ಕೆಳಗೆ ಬನ್ನಿ ಮದುವೆಯದ್ದು ಮುಹೂರ್ತಕ್ಕೆ ಅಂತ ಮೇಲೆ ಹೋಗಿ ಕರೆಯುವಾಗ ಅವರು ಕೆಳಗೆ ಬರ್ತಾರೆ. ಬಂದಾಗುವಾಗ ಕೆಲವು ಪುಡಾರಿಗಳೆಲ್ಲ ಸೇರಿ ಇವರನ್ನು ಪರೀಕ್ಷೆ ಮಾಡಬೇಕು ಅಂಥೇಳಿ ಇವರಿಗೆ ಹೊಗೆಸೊಪ್ಪನ್ನು ತಿನ್ನಲಿಕ್ಕೆ ಕೊಡ್ತಾರೆ. ಹೊಗೆಸೊಪ್ಪಂದರೆ ಸಣ್ಣ ಸಣ್ಣ ತುಂಡಲ್ಲ, ಇಡೀ ಇಡೀ ಬತ್ತಿ ಉದ್ದದ್ದು ಅಂಥದ್ದು ಸಾಧಾರಣ ಒಂದು 10-25 ತಂದಿಟ್ಟಿದ್ದಾರಂತೆ. ಇದನ್ನು ನೀವು ತಿನ್ನಬೇಕು, ತಿಂದು ನಮಗೆ ತೋರಿಸಬೇಕು ಅಂತ ಹೇಳಿದ್ರಂತೆ. ಆಗ ಅವರು ಆಯಿತು ತಿನ್ನಬೇಕಾದ್ರೆ ತಿಂತೇನೆ ಆದರೆ ಅಂಥೇಳಿ ನಿಲ್ಲಿಸಿ ಆಮೇಲೆ ಹೇಳಿದ್ರಂತೆ, ಇದರ ಪರಿಣಾಮ ಏನಾಗ್ತದೆ ಹೇಳಿ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರಂತೆ. ಇಲ್ಲ ಇಲ್ಲ ಏನಿಲ್ಲ ನೀವು ತಿನ್ನಿ ಅಂಥೇಳಿ ಅವರಿಗೆ ಒತ್ತಾಯದಲ್ಲಿ ತಿನ್ನಿಸಿದರು. ತಿನ್ನಿಸುವಾಗ ತಿಂದರು. 1 ಬತ್ತಿ 2 3 4 5 6 7 7ನೇದು ತಿನ್ನುವಾಗ ಅದು ಯಾರು ಅವರಿಗೆ ತಿನ್ನಲಿಕ್ಕೆ ಕೊಟ್ಟರೋ ಅವನು ಕಾರಲಿಕ್ಕೆ ಶುರು ಮಾಡಿದ. ಕಾರಿ ಕಾರಿ ರಕ್ತ ಕಾರಿದ. ಆಗ ಎಲ್ಲರೂ ಬಂದು ಅಡ್ಡ ಬಿದ್ದರಂತೆ, ನಮ್ಮದು ತಪ್ಪಾಯಿತು ಕ್ಷಮಿಸಿ ಅಂತ. ಆವಾಗ ಅವ್ರು ಹೇಳಿದ್ರಂತೆ, ನಾನು ಮೊದಲೇ ಹೇಳಿದ್ದೆ ನಾನೇನೋ ತಿಂತೇನೆ ಅದರ ಪರಿಣಾಮ ಆಮೇಲೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದೆ ಅಲ್ವಾ ಅಂತ ಹೇಳಿದ್ರಂತೆ. ಇವಾಗ ನನ್ನಿಂದ ಇನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ, ಅದು ಅವನು ಅನುಭವಿಸಲೇಬೇಕು. ಅಷ್ಟಾಗುವಾಗ ಅವನನ್ನು ಚಾಪೆಯಲ್ಲಿ ಸುತ್ತಿ ಆವಾಗ ಮಂಜೇಶ್ವರದಿಂದ ಮಂಗಳೂರಿಗೆ ಹೋಗಬೇಕಾದ್ರೆ ಈಚೆ ವಿಟ್ಲ ದಾರಿಯಾಗಿ ಹೋಗಬೇಕು, ಇಲ್ಲದಿದ್ದರೆ ಟ್ರೈನ್ನಲ್ಲಿ ಹೋಗಬೇಕು. ಆವಾಗ ವಿಟ್ಲ ದಾರಿಯಲ್ಲಿ ಹೋಗುವಾಗ ಅವನು ಅರ್ಧ ದಾರಿಯಲ್ಲಿಯೇ ಅವನದು ಕೊನೆ ಉಸಿರೆಳೆದನಂತೆ. ಹಾಗೆ ನಾವು ಸಾಧು ಸಂತರನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗಬಾರ್ದು. ಅವರ ಆಶೀರ್ವಾದ ಯಾವಾಗಲೂ ನಮಗೆ ಇರಬೇಕಾದ್ರೆ ನಾವು ಅವರಿಗೆ ಕೊಡುವ ಮರ್ಯಾದೆ, ಅವರ ಮೇಲೆ ಇಟ್ಟ ವಿಶ್ವಾಸ ಇದನ್ನು ನಿರಂತರವಾಗಿ ಇಡಬೇಕು. ಮತ್ತು ಅವರ ಮನಸ್ಸು ನೋಯಿಸಬಾರ್ದು. ಹಾಗೆ ಒಂದು ಕತೆ, ಇದು ಕತೆ ಅಲ್ಲ, ನಿಜವಾಗಿ ಆದದ್ದು. ಈ ವಿಷಯ ನನ್ನ ಅಜ್ಜಿ ನನಗೆ ಹೇಳಿದ್ದು ನಾನು ಚಿಕ್ಕವಳಿರುವಾಗ. ನಮ್ಮ ಹಿರಿಯರ ಮನೆಯಲ್ಲೇ ಇದ್ದರು. ಅದು ನನ್ನ ತಂದೆದ್ದು ತಾಯಿಯ ಮನೆ ಮಂಜೇಶ್ವರದಲ್ಲಿ. ಇವಾಗ ಇಲ್ಲಿ ನಾವು ದೇವಸ್ಥಾನ ಕಟ್ಟಿದ್ದೇವೆ ಆ ಜಾಗದಲ್ಲಿ. ಅದು ಸ್ವಲ್ಪ ಜಾಗದಲ್ಲಿ ಕಟ್ಟಿದ್ದೇವೆ, ಮತ್ತು ಸ್ವಲ್ಪ ಜಾಗ ರೋಡಿಗೆ ಎಕ್ವೈರ್ ಆಯಿತು. ಇನ್ನು ಸ್ವಲ್ಪ ಉಳಿದ ಜಾಗ ಎಲ್ಲ ಅವರವರಿಗೆ ಆಯಿತು. ಇವಾಗಲೂ ಅವಳ ಹೆಸರಿನಲ್ಲಿ ಅಲ್ಲಿ ದೈಹಿತ್ಲು ಎಳಿ ಉಂಟು, ತೆಂಗಿನ ತೋಟ, ಅದು ಕೂಡ ಯಾರ್ಯಾರ ಕೈಯಲ್ಲಿ ಉಂಟು. ಅವಳಿಗೆ ಅಲ್ಲಿಯ ತೆಂಗಿನಕಾಯಿ ಬೇಕಾದರೆ ನೈವೇದ್ಯಕ್ಕೆ ಅವಳು ತರಿಸ್ಕೊಡ್ತಾಳೆ.